ಈಗ ಇದು ಆರ್ ಟಿ ಅವರು ಇಲ್ಲ ನಮ್ಮ ಮೈಸೂರು ಡಿ ಸಿ ಅವರು ಈ ಮೈಸೂರಿಗೆ ಎಷ್ಟು ಗಾಡಿಗಳು ಬೇಕು ನಮ್ಮ ಕಮಿಷನರ್ ನೋಡ್ತಾ ಇದ್ರು, ಆರ್ ಟಿ ಅವರು ನೋಡ್ತಾ ಇದ್ರು. ಇದ್ರ ಬಗ್ಗೆ ಆಟೋದ್ರ ಮೇಲೆ ಗಮನನೇ ತಾಳಿಕ್ಕಿಲ್ಲ ಅವರು. ಬೆಳಿಗ್ಗೆ 6 ರೂಪಾಯಿ ದುಡಿಯೋಕ್ಕಾಗಲ್ಲ ನಾವು. ಆ ಕಷ್ಟ ನಮಗೆ ಗೊತ್ತು, ಆ ನೋವು ನಮಗೆ ಗೊತ್ತು. ಒಂದು ಡೌನ್ ಪೇಮೆಂಟ್ ಕಟ್ಟಬೇಕಾರೆ 1 ಲಕ್ಷ ಡೌನ್ ಪೇಮೆಂಟ್ ಕಟ್ಕೊಂಡು ಅವ್ರಿಗೆ ಡೀಲ್ ಇರಬೇಕು, ಲೈಸೆನ್ಸ್ ಇರಬೇಕು. ಅಂಥವ್ರಿಗೆ ಗಾಡಿ ಕೊಟ್ಟಿದ್ರೆ ಮೈಸೂರು ಇಷ್ಟೊಂದು ಆಟೋಗಳು ಉದ್ಭವ ಆಗ್ತಾ ಇರಲಿಲ್ಲ. 87-88ರಲ್ಲಿ ನಾವು ಗಾಡಿ ಓಡಿಸಿದ್ರೆ ಪುಟ್ಲಿಂಗರು ಕಸ್ತೂರಿನಲ್ಲಿ ಇದ್ರು. ಆ ಟೈಮಲ್ಲಿ ಗಾಡಿ ಹಿಡಿದು ಬಿಟ್ರೆ ಭಯ ಆಯಿತು. ಅಲ್ಲಿ ಚೆಕಿಂಗ್ ಉಚ್ಚವಿಗತ್ತಿದ್ದು. ಇವತ್ತೇನಿಲ್ಲ, ರಾಜೇಶ್ ಬರ್ತಾರೆ, ಯೂನಿಫಾರ್ಮ್ ಹಾಕೊಳ್ಳಲ್ಲ, ಫ್ರೀಯಾಗಿ ಓಡಾಡ್ತಾರೆ. ಅವ್ರ ಕಟಿಂಗ್ ಏನು, ಅವ್ರ ಡ್ರೆಸ್ ಏನು, ಫ್ರೀ ಬಸ್ ಅಂತ ಬಿಟ್ಟ ಮೇಲಂತೂ ದಿನ 600 ರೂಪಾಯಿ 700 ರೂಪಾಯಿ ಬಾಡಿ ಹೊಡಿತಿದ್ದು. ಇವತ್ತು ಇಲ್ಲಿ ನಿಂತ್ಕೊಂಡು 3 ಅವರ್ ಆಯ್ತು. ಇಲ್ಲಿ ನಿಂತ ಜಾಗದಲ್ಲಿ 3 ಅವರಿಂದ 50 ರೂಪಾಯಿ ಬಳಿ ಬಂದಿಲ್ಲ. ಇನ್ನೂ ಸಿಟಿ ಸೆಂಟ್ರ್ ಒಳಗೆ ನಮಗೆ ಈ ಥರ ಜೀವನ ಮಾಡೋಕ್ಕಾಯ್ತಲ್ಲ. ನಾವು 2 ಮಕ್ಕಳು ಸಾಕಬೇಕು, ಹೆಂಡತಿ ಸಾಕಬೇಕು. ತಿಂಗಳಿಗೆ 3600 ರೂಪಾಯಿ EMI ಕಟ್ಟಬೇಕು ಸೆಟ್ಟಿಗೆ. 1 ತಿಂಗಳು ಕಟ್ಟಲಿ, ಬರೀ 2 ದಿನ ಮಿಸ್ ಆಯಿತು ಅಂದರೆ ಬಡ್ಡಿ ಹಾಕ್ತಾನೆ ಅವನು. 87ಇಂದ ಗಾಡಿ ಓಡಿಸ್ತಾ ನಾವು 0 ಮೀಟ್ರ್ ತವಿಂದ ಗಾಡಿ ಓಡಿಸ್ತಾ ಇರೋದು. ಈಗ ನಮಗೆ ಪ್ರಾಬ್ಲಮ್ಮು 20,000ಕ್ಕೆಲ್ಲ ಗಾಡಿ ಕೊಡ್ತಾಯಿದ್ದಾರೆ. ಗಾರೆ ಕೆಲ್ಸಕ್ಕೆ ಹೋಗೋರು, ಪೇಂಟ್ ಕೆಲ್ಸಕ್ಕೆ ಹೋಗೋರು ಇವರೆಲ್ಲ ಬಂದ್ಬಿಟ್ಟು 20,000 ಗಾಡಿ ಕೊಡ್ತಾರೆ ಅಂದ್ಬಿಟ್ಟು ಒಂದು ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಇದ್ದರೆ ಸಾಕು, 3 ಫೋಟೋ ತಗೊಂಡವ್ರು ಸಾಕು ಶೋರೂಮ್ಗೆ. ಅವ್ರಿಗೆ EMI ಕೊಟ್ಬಿಟ್ಟು ಅವರು ಗಾಡಿ ಕೊಡ್ತಾರಿಂದ ನಮಗೆ ಫುಲ್ ಜಾಸ್ತಿ ಆಗಿದೆ ಮೈಸೂರು ಗಾಡಿ. ಬಟ್ ಏನಪ್ಪ ಅಂದರೆ ಈಗ ಬಸ್ಸು ನಮಗೆ ಈಗ ಬಸ್ಗಳು ಯಾವಾಗ ಬಿಟ್ಬಿಟ್ರು, ಫ್ರೀ ಬಸ್ ಅಂತ ಬಿಟ್ಟ ಮೇಲಂತೂ ನಮಗೆ ಫುಲ್ ಎಫೆಕ್ಟ್ ಆಗಿಬಿಟ್ಟಿದೆ. ದಿನ 600 ರೂಪಾಯಿ 700 ರೂಪಾಯಿ ಬಾಡಿ ಹೊಡಿತಿದ್ದು. ಇವತ್ತು ಇಲ್ಲಿ ನಿಂತ್ಕೊಂಡು 3 ಅವರ್ ಆಯ್ತು. ಇಲ್ಲಿ ನಿಂತ ಜಾಗದಲ್ಲಿ 3 ಅವರಿಂದ 50 ರೂಪಾಯಿ ಬಾಡಿ ಬಂದಿಲ್ಲ. ಇನ್ನೂ ಅಷ್ಟು ಗೊತ್ತಿಂದ ನಿಂತಿದ್ದೀನಿ ಗಾಡಿ. CC ಕ್ಯಾಮ್ರಾ ತರಿಸ್ಬಿಡಿ. ನಾವು ನೋಡಿ ಬಜಾರ್ ಹೆಂಗಿದೆ ಅಂತ. ಸಿಟಿ ಸೆಂಟ್ರ್ ಒಳಗೆ ನಮಗೆ ಈ ಥರ ಜೀವನ ಮಾಡೋಕ್ಕಾಯ್ತಲ್ಲ. ನಾವು 2 ಮಕ್ಕಳು ಸಾಕಬೇಕು, ಹೆಂಡತಿ ಸಾಕಬೇಕು, ನಮ್ಮ ಜೀವನ ಮಾಡಬೇಕು. ತಿಂಗಳಿಗೆ 3600 ರೂಪಾಯಿ EMI ಕಟ್ಟಬೇಕು ಸೆಟ್ಟಿಗೆ. 1 ತಿಂಗಳು ಕಟ್ಟಲಿ, ಬರೀ 2 ದಿನ ಮಿಸ್ ಆಯಿತು ಅಂದರೆ ಬಡ್ಡಿ ಹಾಕ್ತಾನೆ ಅವನು ಸೆಟು. 6 ತಿಂಗಳು ಕಟ್ಟಿಲ್ಲ ಅಂದರೆ 6 ತಿಂಗಳು ಫ್ರೀ ಕೊಡ್ತಾನೆ. ಅದೇ ಪೆನಾಲ್ಟಿ ಹಾಕಿದ್ರೆ ನಾವು ತಿರ್ಗಾ ಏನು ತಗೊಂಡಿರ್ತೀವಿ ಅದಕ್ಕೆ ಡಬಲ್ ಆಗುತ್ತೆ. ನಾವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಬಿಡೋಕ್ಕಿಲ್ಲ. ಅವ್ನು ಡಾಕ್ಯುಮೆಂಟ್ಸೇ ಕೊಡಲ್ವಲ್ಲ ಲೋನ್ ತಿನ್ನೋದ್ರೆ. ಆ ಪೆನಾಲ್ಟಿ ಕಟ್ಬಿಟ್ಟೆ ತಗೊಂಡು ಇಸ್ಕೋಬೇಕು. ಆ ಥರ ಸಿಚುವೇಶನ್ ನಮ್ದಾಗಿದೆ. ಜೀವನ ಈ ರೀತಿ ಭಾಳ ಕಷ್ಟದಿಂದ ನಾವು ನಡೆಸ್ತಾ ಇದ್ದೀವಿ. ಅದೇ ಸಹ ಫುಲ್ ಅತಾಂತರ ಆಗ್ಬಿಟ್ಟಿದೆ. ಈಗ ಇದು ಆರ್ ಟಿ ಅವರು ಇಲ್ಲ ನಮ್ಮ ಮೈಸೂರು ಡಿ ಸಿ ಅವರು ಈ ಮೈಸೂರಿಗೆ ಎಷ್ಟು ಗಾಡಿಗಳು ಬೇಕು, ಇವತ್ತು ಏನು ರೀತಿ ಟ್ರಾಫಿಕ್ ಏನಾಯ್ತಾ ಇದೆ, ಮೈಸೂರಲ್ಲಿ ಸ್ಕೂಟರ್ ಏನಿದೆ, ಕಾರ್ ಎಷ್ಟಿದೆ, ಆಟೋಗಳು ಎಷ್ಟು ಜಾಸ್ತಿ ಆಯ್ತಾ ಇದ್ದಾವೆ. ಇಷ್ಟೊಂದು ಟ್ರಾಫಿಕ್ ನಮ್ಮ ಡಿ ಸಿ ಅವರು ನೋಡ್ತಾ ಇದ್ರು, ನಮ್ಮ ಕಮಿಷನರ್ ನೋಡ್ತಾ ಇದ್ರು, ಆರ್ ಟಿ ಅವರು ನೋಡ್ತಾ ಇದ್ರು. ಇದ್ರ ಬಗ್ಗೆ ಆಟೋದ್ರ ಮೇಲೆ ಗಮನನೇ ತಾಳಿಕ್ಕಿಲ್ಲ ಅವರು. ಸಮೀಕ್ಷೆ ಏನಿಲ್ಲ. ಆಟೋ ಅಂದರೆ ಕೇರ್ಲೆಸ್ಸು, ಸರ್ಕಾರಕ್ಕೆ ಕೇರ್ಲೆಸ್ಸು. ಈಗ ಏನು ಬೇಕು 20,000 ಗಾಡಿ ಕೊಟ್ಟೋ ಕೊಡ್ತಾರೆ. ಸರ್ಕಾರಕ್ಕೆ ಏನು ಬೇಕು ಅದೇ ಹೋಯ್ತಾ ಇರುತ್ತೆ. 10,000 ರೂಪಾಯಿ ಇನ್ಸೂರೆನ್ಸ್ ಅಲ್ಲೇ ಹೋಯ್ತೆ, ಸ್ಟಾರ್ಟಿಂಗ್ ಇನ್ಸೂರೆನ್ಸ್ ಹೋಯ್ತೆ. ಯಾರು ಕೊಟ್ಟರು? ನಾವು ಕಟ್ಟೋದು. ಅವ್ನಿಗೆ ಗೊತ್ತದು. ಬೆಳಿಗ್ಗೆ 6 ರೂಪಾಯಿ ದುಡಿಯೋಕ್ಕಾಗಲ್ಲ ನಾವು. ಆ ಕಷ್ಟ ನಮಗೆ ಗೊತ್ತು, ಆ ನೋವು ನಮಗೆ ಗೊತ್ತು. ಬೆಳಗ್ಗೆ ಇವತ್ತು 500 ಕೊಡ್ಬೇಕು, ಯಾರಿಗೋ ಒಂದು ಕಂತು ಕಟ್ಟಬೇಕು, ಒಂದು ಸಂಘ ಕಟ್ಟಬೇಕು. ಸಂಘ ಕಟ್ಟಬೇಕಾದ್ರೆ ನನ್ನ ಗಂಡ ಗೇಕ್ ಹೋಗೋಣ ತಗೊಬರ್ತೀನಿ ಅಂತಾರೆ. ಬೆಳಗ್ಗೆ ನಾನು ಇಲ್ಲಿ ಗೇಕ್ ಬರ್ತಾನೆ ಗಂಡ ಬೆಳಗ್ಗೆ ಸಂಘ ಕಟ್ಟಬೇಕು ಅಂದರೆ ಇಲ್ಲಂತ ಇದು ಗೇದು ತಾನೇ ಕೊಡೋದು. ಆ ಸಿಚುವೇಶನ್ ನಡೀತಾ ಇರೋದು. ಇದನ್ನು ಸರ್ಕಾರವೇ ಆಗಲಿ, ನಮ್ಮ ಮೈಸೂರು ಡಿ ಸಿ ಅವರೇ ಆಗಲಿ ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಇಲ್ಲಿ ಆಟೋ ಅದಕ್ಕೆ ಕೇಳಿಸ ಬಿಡಿದೆ ಮೈಸೂರಲ್ಲಿ. ಏನು ರೂಲ್ಸ್ ಇದೆ ಅವ್ರು ತಗೋಬೇಕು. ಅವರು ಸರ್ಕಾರ ಗಮನಕ್ಕೆ ಡಿ ಸಿ ಅವರು ಈ ರೀತಿ ನಡೀತಾ ಇದೆ ಮೈಸೂರಲ್ಲಿ. ಈ ಥರ ಶೋರೂಮ್ನ ಈ ಥರ ಕೊಡ್ತಾಯಿದ್ರೆ ಒಂದು ಡೌನ್ ಪೇಮೆಂಟ್ ಕಟ್ಟಬೇಕಾರೆ 1 ಲಕ್ಷ ಡೌನ್ ಪೇಮೆಂಟ್ ಕಟ್ಕೊಂಡು ಅವ್ರಿಗೆ ಡೀಲ್ ಇರಬೇಕು, ಲೈಸೆನ್ಸ್ ಇರಬೇಕು. ಅಂಥವ್ರಿಗೆ ಗಾಡಿ ಕೊಟ್ಟಿದ್ರೆ ಮೈಸೂರು ಇಷ್ಟೊಂದು ಆಟೋಗಳು ಉದ್ಭವ ಆಗ್ತಾ ಇರಲಿಲ್ಲ. ಅದೇ ಅವ್ರು ಬಿಸ್ನೆಸ್ ಆಗೋಯ್ತು. ಲೈಸೆನ್ಸ್ ಇಲ್ಲ, ಲೈಸೆನ್ಸೇ ಬೇಡ. ಬರೀ ನಿಮ್ಗೆ ಕೊಡಿಸ್ತೀನಿ ಗಾಡಿ, ಬರೀ 20,000 ತಗೊಳ್ಳಿ. ಮೂರೇ ದಿನ ಗಾಡಿ ನಿಮಗೆ. ಬರೀ ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡು, ಲೈಸೆನ್ಸ್ ಕೇಳಲ್ಲ ಶೋರೂಮ್ನವರು. ಆರ್ ಟಿ ಅವ್ನಿಗೇನು ಬ್ರೋಕರ್ ಇರ್ತಾನೆ, FC ಅವ್ರು DL ಕೇಳಿಕ್ಕಿಲ್ಲ. ಅವರು DL ಕೇಳಿದ್ರೆ ಅವರು ಟ್ರಾಫಿಕ್ ಪೊಲೀಸವರು ಹಿಡಿದಾಗ DL ತಗೋಪ್ಪ, ಡಾಕ್ಯುಮೆಂಟ್ಸ್ ತಗೋಪ್ಪ ಅಂತ ಕೇಳ್ತಾರೆ. ಬೇರೆ ಏನು ಕೇಳಿಕ್ಕಿಲ್ಲ ಅವರು. ಅವ್ರಿಗೆ 200,000 ಕೊಟ್ಟರೆ ಅವ್ರು ಸುಮ್ಮನೆ ಆಯ್ತಾರೆ. ಅವತ್ತು ಗೆದ್ದಿತ್ತು ಬಿಡ್ರಸ್ಕಲ್ಲಪ್ಪ ಗಾಡಿಯ ಅಂತ. ಹಿಂದೆ 87-88ರಲ್ಲಿ ನಾವು ಗಾಡಿ ಓಡಿಸಿದ್ರೆ ಪುಟ್ಲಿಂಗರು ಕಸ್ತೂರಿನಲ್ಲಿ ಇದ್ದರು. ಆ ಟೈಮಲ್ಲಿ ಗಾಡಿ ಹಿಡಿದು ಬಿಟ್ರೆ ಭಯ ಆಯಿತು. ಅಲ್ಲಿ ಚೆಕಿಂಗ್ ಉಚ್ಚವಿಗತ್ತಿದ್ದು. ಇವತ್ತೇನಿಲ್ಲ, ರಾಜೇಶ್ ಬರ್ತಾರೆ, ಯೂನಿಫಾರ್ಮ್ ಹಾಕೊಳ್ಳಲ್ಲ, ಫ್ರೀಯಾಗಿ ಓಡಾಡ್ತಾರೆ. ಅವ್ರ ಕಟಿಂಗ್ ಏನು, ಅವ್ರ ಡ್ರೆಸ್ ಏನು, ಈ ಕೇಳಿ ಎಂತಿಂದ ಹುಡುಗರು ಬಂದು ಇಷ್ಟು ದಾಳಿ ಬಿಡ್ಕೊತವೆ. ಇಲ್ಲಿಂದ ಕೂದಲು ಕಟ್ಬೇಕು ಹಾಕ್ತಾರೆ, ಇದು ಮಾಡ್ಕೊತಾರೆ. ಅಂಥವ್ರನ್ನ ಕೇಳಿಕ್ಕಿಲ್ಲ. ಎಲ್ಲಿದೆ 20-25 ವರ್ಷ ಇದ್ದು ಇವತ್ತೆಲ್ಲ ಐತೆ. ಆಟೋ ಡ್ರೈವರ್ ನಿಮ್ಮ ಪ್ರಕಾರ ಹೆಂಗಿರಬೇಕು?
ಸಾಸಿ ಒಮ್ಮೆ ಏನು ನೀವು ಪೊಲೀಸ್ನವ್ರು ಹೇಳ್ತೀರಿ ನಾವು ಹೆಂಗಿದ್ದೀವಿ ಯೂನಿಫಾರ್ಮ್ ಹಾಕಿದ್ದೀವಿ ಶಿಸ್ತಾಗಿದ್ದೀವಿ ಯಾವ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀವಿ ಹಂಗೆ ನೀವು ಪಾಲಿಸಿ ಹೇಳಿ ಹಂಗೆ ಶಿಸ್ತು ಮಾಡಿ. ಅವಾಗ ಇಷ್ಟೊಂದು ಡಿಪಾರ್ಟ್ಮೆಂಟ್ಗೆ ಯಾವ ಹುಡುಗರು ಬರೋಲ್ಲ ಏನು ಬರೋಲ್ಲ. ಪೇಂಟ್ ಹೊಡೆಯೋ ಹುಡುಗರು ಬರ್ತಾರೆ ಹೇಳ್ತಾರೆ ಅಮ್ಮ 20 ಸಾವಿರ ತೊಗೊಳು ಸಂಘ ತೊಗೊಳ್ತಾರೆ ತಾಯಿ ಅವ್ನು ನಮ್ಮ ಮಗ ಆಟ ಓಡಿಸ್ತಂತೆ ಬೆಳಿಗ್ಗೆ ಹೊಸ್ಕಡೆ ಬರ್ತಾವನಿಗೆ ಮನೆ ಮುಂದಕ್ಕೆ ಅವ್ನು ಮಳೆ ಎಷ್ಟು ಗೊತ್ತಾ 7,000 8,000 ರೂಪಾಯಿ EMI ಕಟ್ಟಬೇಕು. ಎಲ್ಲಿ ಕಟ್ತೀಯಾ ಎಲ್ಲಿ ಕಟ್ತೀರಿ ಸರ್ ನೀವು? ಇಲ್ಲಿ ದಿನ ಬೆಳಿಗ್ಗೆ 6 ರೂಪಾಯಿ ಊಟಕ್ಕೆ ಹಾಕಿಲ್ಲ 200-300 ರೂಪಾಯಿ ಗ್ಯಾಸ್ಗೆ ಹೋಗುತ್ತೆ 300 ರೂಪಾಯಿ ಏನು ಮಾಡೋಣ ಮಧ್ಯಾಹ್ನ ಊಟಕ್ಕೆ 50 ರೂಪಾಯಿ ಐತೆ. ಅದು ಫುಟ್ಬಾಲ್ ತಿಂದರೆ ಇಂಥ ಓಲ್ಟ್ ಹೋದ್ರೆ 100 ರೂಪಾಯಿ ಆಗುತ್ತೆ. ನಾವು ಫುಟ್ಬಾಲ್ ತಿನ್ನೋದು ಮತ್ತು ಹೌದು ಇವ್ರು ಬಸ್ಸೆಲ್ಲ ಫ್ರೀ ಮಾಡಿಬಿಟ್ಟು ಇವರು ಮಾಡ್ಬೇಕು ಇವರು ನಮ್ಮ ದುಡ್ಡು ತಗೊಂಡು ನಮಗೆ ಕೊಡ್ಬೇಕಾರ ಅಲ್ವೇ ಹಂಗೆ. ಅದರಿಂದ ಬಡವರಿಗೆ ಮಗುಗೆ ಏನೋ ಮಾಡ್ಕೊಳ್ಳಿ ಸತ್ತೋಗಿ ನೀವು ನಾವು ಚೆನ್ನಾಗಿರ್ತೀವಿ ನಾವು ಐಸಿ ಒಳಗೆ ಇರ್ತೀವಿ AC ರೂಮ್ ಇರ್ತೀವಿ AC ಕರೆ ಇರ್ತೀವಿ ಅಂತ ಹೇಳ್ತಾರೆ ಅವರು. ಹೌದು ಅವ್ರಿಗೆ ಹೆಂಗೆ ಆಗಿರೋದು ಹೇಳ್ತಾರೆ ಎಲೆಕ್ಷನ್ ಟೈಮ್ ಓದ್ತಾನೆ ನೀವು ಪುಸ್ತಕ ಓಟ್ ಹಾಕಿಲ್ಲ ಕೊಟ್ಟಿವಿ 2,000 3,000 10 ಓಟ್ ಹಾಕಿದ್ರಿ ಅಂತ ಕೇಳ್ತಾರೆ. ಕೆಲಸ ಕೇಳೋಕೋರೆ ಇನ್ನೊಂದು ಮಾಡೋಕ್ಕೆ ಹೋದ್ರೆ ಈ ರೀತಿ ನಡೀತಾ ಇರೋದು. ಇಂಥ ಸಮಾಜ ಇಂಥ ಸರ್ಕಾರ ಇಂಥ ದರಿದ್ರ ಸರ್ಕಾರ ಬಂದಂಗೆ ಆಗಿರೋದು. ಯೋಚನೆ ಮಾಡೋಕ್ಕೆ ಬರೋ ಪ್ರತಿಯೊಂದು ಇಂಥ ಬಡವರವ್ರೆ ಅವ್ರಿಗೆ ನಾವು ಈ ಬಸ್ ಫ್ರೀ ಮಾಡಿದ್ರೆ ಅವ್ರಿಗೆ ಎಷ್ಟು ಜನಕ್ಕೆ ಎಫೆಕ್ಟ್ ಐತೆ. ಇವತ್ತು ಆಟೋದವ್ರಿಗೆ ಕಾರ್ನವ್ರಿಗೆ ಪ್ರತಿಯೊಬ್ಬರಿಗೆ ಜೀವನ ಹಾಳಾಗಿ ಕೂತಿದೆ. ಎಲ್ಲಿ ಕೆಲಸಕ್ಕೆ ಒಗ್ಗಟ್ಟಿಲ್ವಲ್ಲ. ಒಗ್ಗಟ್ಟು ಮೇಲೆ ಸಹ ಒಗ್ಗಟ್ಟಿದ್ರೆ ನಾವು ಒತ್ತಡಕ್ಕೆ ಕಳಿಸ್ಬೋದು. ಎಲ್ಲ ಯೂನಿಯನ್ಗಳು ಸರಿ ಇಲ್ಲ ಅಲ್ಲಿ ಅವ್ರ ಈಗ ನಮ್ಮ ಹತ್ರ ಇದಾಳ್ತಾರೆ ರೀ ಅವ್ರು ಹಾಕ್ಸಿಲ್ವಾ ಅವ್ರು ಎತ್ತಗೊಬರ ಅವ್ರನ್ನ ಬಾಯಿ ಮುಚ್ಚಿಸ್ಬಿಡೋದು. ಅವ್ರು ಬಾಯಿ ಮುಚ್ಚಿಸ್ಬಿಟ್ರೆ ಅಲ್ಲಿ ತಟಸ್ತು. ಈಗ ಒಂದು ಹೋರಾಟ ಮಾಡಬೇಕು ಅಂದರೆ ನೀವೆಲ್ಲದನ್ನೂ ಕೂಡ ಬಿಟ್ಟು ಹಿಂದೆ ಹಿಂದೆ ಯೂನಿಯನ್ ಇತ್ತಲ್ಲ 80-87ರಲ್ಲಿ ಆ ಯೂನಿಯನ್ ಇಲ್ಲ. ಅವತ್ತು ಬಾಬು ಅಂತ ಬಾಬು ಅಂತ ಯೂನಿಯನ್ ಇತ್ತು ಮೀನಾ ಬಜಾರಲ್ಲಿ ಸ್ಯಾಟರ್ಡೆ ರೋಡಲ್ಲಿ. ಅವತ್ತು ಯೂನಿಯನು ಇವತ್ತಿಲ್ಲ. ಇವತ್ತು ಇಲ್ಲೊಂದು ಯೂನಿಯನ್ ಅಲ್ಲೊಂದು 3-4 ಯೂನಿಯನ್ ಇದೆ. ಅಂಥ ಯೂನಿಯನಲ್ಲಿ ನಾವು ಯಾವ ರೀತಿ ಯೂಸ್ ಮಾಡೋಕ್ಕಂತೂ ಶಿಸ್ತಿಲ್ಲ ಇವತ್ತು ಯೂನಿಯನು. ಹಾಗಾದರೆ ಮೈಸೂರಲ್ಲಿ ಟ್ರಾಫಿಕ್ ಪೊಲೀಸರು ಕೆಲಸ ಮಾಡ್ತಿದೆ ಮಾಡ್ತಾರೆ ಏನಕ್ಕೆ ಎಲ್ಲ ತೊಗೊಂಬರೋಲ್ಲ. ಈಗ ಇವ್ರು ಬರ್ತಾರೆ ಸರ್ಕಾರ ಬರ್ತಾರೆ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಈಗ ಬನ್ನಿ ಸಬರ್ ಬಸ್ ಸ್ಟ್ಯಾಂಡ್ ನಿಂತ್ಕೊತ ಗಾಡಿಗಳು 10-15 ಗಾಡಿ ನಿಂತ್ಕೊಂಡು ಎಲ್ಲ ದುಡ್ಡು ಪಾಯಿಂಟ್ಗೆ ಈ ಪಾಯಿಂಟ್ಗೆ ಬಂದರೆ ಅವ್ನು ಇಷ್ಟು ಆ ಪಾಯಿಂಟ್ಗೆ ಅವ್ನು ಇಷ್ಟು. ರೈಲ್ವೆ ಸ್ಟೇಷನಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಹಂಗೆ ನಡೀತಾರದು. ಈಗ ನಾನು ಅದೇ ನಮ್ಮದು ಹೊಸ ಗಾಡಿ ಅವ್ರು ಅಲ್ಲಿ ಗಾಡಿ ಬಂದರೆ ವಸ್ತು ನಮ್ಮ ಗಾಡಿ ಕುತ್ಕೊಂಡ್ಬಿಡೋದು ಅವರು ನಾವು ಪೊಲೀಸು. ಅಲ್ಲಿ ಪಾಯಿಂಟ್ಗೆ ಕಾಸು ಕೊಡ್ತಾ ಇರ್ತಾರಲ್ಲ ಅವರು ಅಷ್ಟು ಗಾಡಿಗೆ ಮಾತ್ರ ಸೀಮಿತ. ಅಲ್ಲಿ ನಮ್ಮಂಥವ್ರು ಹೊಸಬ್ರು ಹೋದರೆ ನಮ್ಮ ಗಾಡಿ ಕೂತ್ಕೊಳ್ತಾರೆ ಅಲ್ಲಿ ನಮ್ಮ ಗಾಡಿ ಒಂದು ಡಾಕ್ಯುಮೆಂಟ್ಸ್ DL ಇಲ್ಲ ಅಂದರೆ ನಾವು 1,000 ರೂಪಾಯಿ ಕೊಡೋಕೆ ಗಾಡಿ ಇಲ್ಲ ಟೆಸ್ಟ್ ಮಾಡಿ ಸೀಟ್ ಮಾಡ್ತೀನಿ ಅಂತಾನೆ. ಈ ರೀತಿ ನಡೀತದೆ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತೀವಿ ನಾವು 36 ವರ್ಷ 87